ಓಕೆ, ಸೊ ನಿರಂಜನ್ ಅವರೇ, ಯಶು ಅವರೇ, ರೆಡಿ ಆಗಕ್ಕೆ ಯಾರು ಎಷ್ಟು ಸಮಯ ತಗೊಂಡ್ರಿ? ಇದು ನಮ್ಮೊಬ್ಬರ ಜೀವನದಲ್ಲ, ಎಲ್ರ ಜೀವನದಲ್ಲೂ ಒಂದೇ ಸತ್ಯ. ಹೆಣ್ಮಕ್ಳು ಜಾಸ್ತಿ ಟೈಮ್ ಕೊಟ್ಟು ಇದು ದೊಡ್ಡ ತುಂಬಾ ಕ್ಯಾಮ್ರಾ ಇದೆ, ಮಾನಮರಿ ಹೋಗ್ಬಿಡುತ್ತೆ. ನಿಜ, ಯಶು ನಿಜ ಹೇಳ್ತಾರೆ. ಈ ವಿಚಾರದಲ್ಲಂತೂ ನಮ್ಮ ಮನೆಯವರೇ ತುಂಬಾ ಲೇಟಾಗಿ ರೆಡಿ ಆಗೋದು. ನಾನು ರೆಡಿ ಆಗೋದು ಲೇಟ್ ಅಲ್ಲ, ಇವಳು ಪೂರ್ತಿ ನಮ್ ದಸರಾ ರೆಡಿಯಾಗಿ ಬರೋ ತನಕ ಮಾವುತ ಕಾಯ್ತಾ ಇರ್ತೀನಿ. ನಾನು ಎಲ್ಲಾದ್ರೂ ರೆಡಿ ಹೋಗೋಣ ಅಂತ ಬರೋದು ಅಷ್ಟೇ. ನಾನು ಫಸ್ಟ್ ರೆಡಿಯಾಗಿ ಹೋಗೋದಿಲ್ಲ, ಯಾಕಂದ್ರೆ ಅಂದಾಜು ಇಲ್ಲ ಎಷ್ಟೊತ್ತು ತಗೊಂತಲ್ಲ ಅಂತ. ಎಲ್ಲ ರೆಡಿಯಾಗಿ ನಡಿ ಹೋಗೋಣ ಅಂದ್ರೆ ನಮ್ದು 5 ನಿಮಿಷ ಒಳಗೆ ಹೋಗೋದು, ಆಚೆ ಬರೋದು, ಅಷ್ಟೇ ಕೆಲಸ. ಇದೇ ನಮ್ದು ನಡೀತಾನೆ ಇರುತ್ತೆ. ಇವತ್ತು ನಡೆಯಕ್ಕೆ ಹೋಗಿದೆ, ಇನ್ನು ನಡೆಯೋದೇನೋ ಇದೆಯೋ ಗೊತ್ತಿಲ್ಲ. ಒಟ್ಟಲ್ಲಿ ಜೈ ಸಿನಿಮಾಗೆ ವಿಶ್ ಯು ಆಲ್ ದಿ ಬೆಸ್ಟ್. ಅಂಡ್ ರೂಪೇಶ್, ಆಸ್ ಆಲ್ವೇಸ್, ಈ ನಡುವೆ ನಿಮ್ಮ ಎಲ್ಲ ನಿಮ್ದೇ ಕಾಲ. ಸೊ ಇದೊಂಥರ ಸುವರ್ಣ ಕಾಲ ಇದು. ಸೊ ವಿಶ್ ಯು ಆಲ್ ದಿ ಬೆಸ್ಟ್. ಒಂದ್ ಕಾಲದಲ್ಲಿ ಕನ್ನಡ ಮಾರ್ಕೆಟ್ ಚಿಕ್ಕದು ಅದು ಇದು ಅಂತ ಇದ್ರು, ಬಟ್ ನಮ್ಗೆ ಎಸ್ ಸರ್, ನಮ್ಮ ರಿಷಬ್ ಸರ್ ಅದನ್ನ ಪ್ಯಾನ್ ಇಂಡಿಯಾ ಪ್ಯಾನ್ ವರ್ಲ್ಡ್ ಮಾಡಾಕಿದ್ರು. ಈಗ ತುಳು ಇಂಡಸ್ಟ್ರಿ ಚಿಕ್ಕದು, ಅದು ಎಲ್ಲಿದೆ ಮಾರ್ಕೆಟ್ ಅಂತ ಕೇಳೋರ್ಗೆ, ತುಳು ಇಂಡಸ್ಟ್ರಿ ಪ್ಯಾನ್ ವರ್ಲ್ಡ್ ಮಾಡಕ್ ಹೊರಟ್ರು. ನಮ್ಮ ರೂಪೇಶ್ಗೆ ಜೋರಾಗಿ ಬನ್ನಿ ಚಪ್ಪಾಳೆ. ಈ ಸಲ ತುಳು ಹೆಂಗ್ ಕನ್ನಡ ಅಲ್ವಾ, ಒಳ್ಳೆ ಮಂಡೆ ಮುಂಟು ಮಾರ್ಯಾರ, ಅಲ್ಲಿ ಯಾಕೆ ಇಲ್ಲೂ ಮಾಡ್ಬೋಣ ಅಂತ. ಬಟ್ ಒಳ್ಳೆದಾಗ್ಲಿ. ಅಂಡ್ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲರಿಗೂ ಮೊದಲನೇದಾಗಿ ಸ್ವಾಗತ. ಎಲ್ಲ ಸ್ನೇಹಿತರು ಇರೋದು, ಗುರು ಸರ್, ವಿನಯ್, ನಮ್ಮ ರೂಪೇಶ್ ಸರ್, ಅಬ್ಬ ಆರ್ಯವರ್ಧನ್ ಸರ್, ಸಖತ್ತಾಗಿತ್ತು ಸರ್ ಲವ್ ಸ್ಟೋರಿ. ಇದ್ರಲ್ಲಿ ಇಷ್ಟೆಲ್ಲ ಇವ್ರದೆಲ್ಲ ಲವ್ ಸ್ಟೋರಿ ಕೇಳ್ದಂಗೆ ನಮ್ದೇನು ಅಂತ ನಮ್ಗೆ ಆಶ್ಚರ್ಯ ಆಗ್ತಾ ಇದೆ. ಬಟ್ ಇದ್ರ ಬಗ್ಗೆ ತಜ್ಞರ ಮಾಹಿತಿಯನ್ನು ಪಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ತಜ್ಞರು ದಯವಿಟ್ಟು ಹೇಳ್ಬೇಕು. ಹೌದು, ನಾನು ಹೇಳ್ದೆ ನಿರಂಜನ್ ಬಂದಾಗ್ಲೇ ನಮಗ್ ಕೆಲಸ ಕಡಿಮೆ ಅಂತ. ಇಲ್ಲ, ನಮ್ದು ಐ ಥಿಂಕ್ ತುಂಬಾ ಇಂಟರ್ವ್ಯೂಸ್ ಅಲ್ಲಿ ನಾವು ಮೀಡಿಯಾಗೆ ನೋಡ್ಕೊಂಡು ಹೇಳು, ಎರಡನೇ ಇವ್ರು ಇಷ್ಟ ಬಂದಿದ್ದಲ್ಲ ಹೇಳ್ಬಿಡ್ತಲ್ಲ ಹುಷಾರು. ತುಂಬಾ ಇಂಟರ್ವ್ಯೂ ಕೊಟ್ಟಿದ್ದೀವಿ. ನಮ್ದು ಒಂದು ಫೇಸ್ಬುಕ್ ಲವ್. ಸೊ ಫೇಸ್ಬುಕ್ ಲವ್ ನನ್ನ ಲೈಫ್ ಲಾಂಗ್ ಒಂದು ವ್ಯಕ್ತಿ ಜೊತೆ ನಾನು ಈ ತರ ಜೀವನ ಮಾಡ್ತೀನಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಬಟ್ ನನಗೆ ನಿಜ ಅಂತ ನನ್ನ ಫೋನಲ್ಲಿ ರಿಂಗ್ ಆಗ್ತಿದೆ ಅಲ್ಲಿ. ಆಲ್ ಥ್ಯಾಂಕ್ಸ್ ಟು ಮಾರ್ಕ್ ಜುಕರ್ಬರ್ಗ್. ಆಗ ಅವರಿಗೆ ಥ್ಯಾಂಕ್ ಯು ಹೇಳ್ಬೇಕು. ಸೊ ನನ್ನ ಜೀವನದ ಒಂದು ಮುಖ್ಯವಾದ ವ್ಯಕ್ತಿ, ಮರೆಯಲಾರದ ವ್ಯಕ್ತಿ, ಇವನ್ನ ಬಿಟ್ಟಿರಕ್ ಸಾಧ್ಯನೇ ಇಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಟು ಫೇಸ್ಬುಕ್. ಇವಳು ಬಿಟ್ಟಿರೋದಲ್ಲ, ಯಾರ ಜೊತೆನೂ ಬಿಡ್ತಾರಲ್ಲ ಇವಳು. ಎಲ್ಲರೂ ಹೋದ್ರೆ 40 ಫೋನ್ ಮಾಡ್ಬಿಡ್ತಾಳೆ. ಬಿಟ್ಟಿರೋದೇ ಇಲ್ಲ, ಅದೇ ಸಮಸ್ಯೆ. ಅದು ಬರೋದಿಲ್ಲ, ಒಂಥರ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಬಿಡಕ್ಕಂತೂ ಮದುವೆ ಆಗಿಲ್ವಲ್ಲ ನಿನ್ನ, ಹಂಗೆಲ್ಲ ಹೇಳ್ಬಾರ್ದು ಕಣೆ. ಬಟ್ ಇಲ್ಲ, ನಿಜವಾಗ್ಲು ಇದೆಲ್ಲ ಲವ್ 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 ಅಂತ ಮಾತಾಡ್ತಾರೆ. ಏನು ಬಟ್ ಏನಪ್ಪಾ ಒಳ್ಳೆದೇ ಹೇಳ್ಬೇಕಾ ಕೇಳಿದೆ. ಮ್ಯಾಮ್, ಪಲ್ಲವಿ ಮ್ಯಾಮ್, ನಿಮ್ ಮಾತು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಿರಂಜನ್, ನೀವು ಕೇಳಿಸ್ಕೊಂಡಿಲ್ಲ. ಶಿ ವಾಸ್ ವೆರಿ ಪ್ರಾಕ್ಟಿಕಲ್. ಹೌದು, ಲವ್ ಅನ್ನೋದೇ ಪ್ರಾಕ್ಟಿಕಲ್. ಒಬ್ಬೊಬ್ಬರಿಗೂ ವ್ಯಾಲಿಡಿಟಿ ಒಂದೊಂದಷ್ಟು ಅಷ್ಟೇ. ಬಟ್ ಇಲ್ಲ, ಲವ್ ಮ್ಯಾರೇಜ್ ನಾನು ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀನಿ. ಯಾಕಂದ್ರೆ ನಾವೆಲ್ಲ ಮೀಡಿಯಲ್ಲಿ ಇದ್ದಿದ್ದರಿಂದ ಅರೇಂಜ್ ಮಾಡಿದ್ದೇನೆ, ಹೆಂಗ್ ಕೊಡ್ತಾ ಇರಲಿಲ್ಲ, ಈಗಲೂ ಕೊಡಲ್ಲ. ಅದರ ಪ್ರಶ್ನೆ, ಎಂತ ದೊಡ್ಡ ಸ್ಟಾರ್ ಆಗ್ಲಿ ಏನ್ ಮೀಡಿಯಾ ಬೇಡಪ್ಪ, 4 ದಿನ ನ್ಯೂಸಲ್ಲಿ ಬಂದ್ಬಿಡ್ತಾರೆ ಅಂದ್ಬಿಡ್ತಾರೆ. ಇಲ್ಲ, ಆಮೇಲೆ ಎಷ್ಟು ಅಂತಾರೆ, ಒಂದಷ್ಟು ಬರ್ತಾ ಇದೆ ಅಂದ್ರೆ ಎಷ್ಟು ದಿನ ಬರುತ್ತೆ ಅಂತಾರೆ. ಅದನ್ನ ನಮಗೂ ಗೊತ್ತಿರಲ್ಲ ಎಷ್ಟು ದಿನ ಬರುತ್ತೆ ಅಂತ. ಯಾಕೆಂದ್ರೆ ನಾವೆಲ್ಲ ಕನ್ನಡದವ್ರನ್ನ ಬೆಳೆಸಿ 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 ಅಂದ್ಬಿಟ್ಟು ಹಿಂಗಂದ್ಬಿಟ್ಟು ಒಂದ್ ಕೈ ಹಿಂಗಂದ್ಬಿಟ್ಟು ಹೋಗ್ಬಿಡ್ತೀವಿ. ಸೊ ಜೊತೆಲಿದ್ದವ್ರೆ ಕೆಲವರು ಬೆಳೆಸಲ್ಲ, ಹಂಗಾಗಿ ಹೊಂದ್ಕೊಂಡ್ಬಿಟ್ಟಿರ್ತಾರೆ. ಆಮೇಲೆ ನಾವು ಅವ್ರಿಗೆ ಚಬಲ ಇರ್ತೀವಿ, ಬೆಳೆಸಿ ಅಂತ. ಸೊ ಹಾಗಾಗಿ ಹೈಲಿ ಅನ್ಸರ್ಟನ್ ಫೀಲ್ಡ್ ಅಂದ್ರೆ ನಮ್ದು ಮೀಡಿಯಾ ಫೀಲ್ಡ್. ಸೊ ಇಲ್ಲಿ ಯಾವ್ದ್ರದ್ದು ನಂಬಿಕೆ ಇಲ್ಲ, ಎಂಥದ್ದು ಇಲ್ಲ. ಅಂಥದ್ರಲ್ಲಿ ಅರೇಂಜ್ಮೆಂಟ್ ಆಗೋದು ಬಹಳ ಕಷ್ಟ. ಸೊ ಅದಕ್ಕೆ ನಾವು ರಿಸ್ಕೇ ತಗೊಂಡಿಲ್ಲ. ನಾನು ಚಿಕ್ಕ 3ನೇ ಕ್ಲಾಸಲ್ಲಿ ಇದ್ದಾಗ ಹೇಳಿದ್ದೆ ಆದ್ರೆ ಲವ್ ಆಗೋದು ಅಂತ. ಸೊ ಮಾತಿಗೆ ಉಳಿಸ್ಕೊಂಡು ಮಾತು ತಪ್ಪದ ಮಗನಾಗಿ ಇನ್ನು ಮದುವೆ ಆಗಿದ್ದೀನಿ. ಬಟ್ ನಮ್ದು ಫೇಸೇ ನೋಡಿದ್ರೆ ಆಗಿದಂತ ಲವ್. ಅಂದ್ರೆ ಈಗಿನ ಕಾಲದಲ್ಲಿ ಪ್ರೊಫೈಲ್ ಅಲ್ಲಿ ಯಾವ ಫೋಟೋ ಹಾಕಿರ್ತಾರೆ ಅಂತ ಗೊತ್ತಾಗಲ್ಲ. ನನ್ನ ಪುಣ್ಯಕ್ಕೆ ನಾನು ನೋಡಿದ ಫೋಟೋ ಮುಖ ಎರಡು ಒಂದೇ ಆಗಿತ್ತು. ಸೊ ಹಾಗಾಗಿ ಅಲ್ಲ, ಇವಾಗ ಗೊತ್ತಾಗಲ್ಲ. ಇವಾಗಂತೂ ಏನೋ ತೋರಿಸ್ತಾರೆ, ಅದು ಏನೋ ಇರುತ್ತೆ. ಹುಣ್ಣಿಮೆ ಚೆಂದ ತೋರಿಸ್ತಾರೆ, ಇವರು ಸೀತಾಫಲ ಆಗಿರುತ್ತೆ. ಸೊ ನಾನು ಮಗನ್ ನಂಬಂಗೇ ಇಲ್ಲ ಇವಾಗ ಅಂಥದ್ದು. ನಾನು ಇಂಟರ್ನೆಟ್ ಅಲ್ಲಿ ನೋಡಿ ಫೇಸ್ಗಿಂತ ಅದ್ಭುತವಾದ ಫೇಸು, ಈ ಫೇಸ್ಗಿಂತ ಆ ಮನಸ್ಸಿದೆಯಲ್ಲ, ಏನೋ ಒಳ್ಳೆದೇನೆ ಅಪ್ಪ. ನಾನು ಹೇಳ್ತೀನಿ, ನನ್ನೆಂಟು ಅಷ್ಟು ಒಳ್ಳೆಯವಳು ಯಾರು ಇಲ್ಲ. ಅದ್ ನಿಜ ಹೇಳಿದ್ದೀನಿ. ಅದೇ ನಾನೆಲ್ಲ ಹೆಂಗೆ ಕಾರಲ್ಲಿ ಬರ್ತಾ ಹೇಳ್ಕೊಡ್ತಾ ಇದ್ದೆ, ಹಿಂಗೆ ಹೇಳ್ಬೇಕು ಅಂತ. ಕಣ್ಣೋಡಿ ಕರೆಕ್ಟ್ ಕಣ್ಣೋಡಿ ಹೆಂಗ್ ಹೆಂಗ್ಬಿಡ್ತಾರೆ ನೋಡಿ. ಇಲ್ಲ, ನಿಜವಾಗ್ಲು ಸುಖ ಜೀವನಕ್ಕೆ ಒಂದಷ್ಟು ಸೂತ್ರಗಳು ಅಂತೆಲ್ಲ ತಿಳಿದವರು ಹೇಳ್ತಾರೆ. ನಾನ್ ತಿಳ್ಕೊಂಡೋದು ಒಂದೇ ಸೂತ್ರ, ತಪ್ಪಿಗಿಟ್ಬಿಟ್ರೆ ಅದೇ ಒಂದೊಳ್ಳೆ ಸೂತ್ರ.
ನಮ್ಮ ಅಂದ್ಬಿಟ್ರು ಸೂಪೇಶ್ ಮುಂದೆ ಮದುವೆ ಆಗ್ತದೆ ಹೇಳ್ತಂಗೆ ಕೇಳಿ ಏನಾದ್ರು ಫೋನ್ ಮಾಡಮ್ಮ, ಒಂದೇ ಸೂತ್ರ. ಹೌದು ಹೌದು ಹೌದು, ಕಾಗೆ ಬೆಳ್ಳಿಗಿದ್ಯಾ, ಯಾರು ಹೇಳಿದ್ದು, ಸೂಪರ್ ಬೆಳ್ಳಿಗಿದೆ ಅಂದ್ಬಿಡೋದು ಅಷ್ಟೇ. ಜಗಳ ಮುಗೀತ್ ಅಲ್ಲಿಗೆ. ಸೊ ಆಕ್ಚುಲಿ ಕರೆಕ್ಟ್ ಆಗಿ ಇಟ್ಟಿದ್ದೀರಾ ಜೈ ಅಂತ, ಎಂತಿ ಹೇಳುದು ಜೈ ಹೇಳ್ಬಿಟ್ರೆ ಮುಗಿದೋ ಜೀವನಾಥಗೆ ಅಂತ ಹೇಳ್ತಾ ನಿಮ್ ಸಿನಿಮಾ ತುಂಬಾ ಒಳ್ಳೇದಾಗ್ಲಿ. ಅಂಡ್ ವಾಟ್ ಅ ಬ್ಯೂಟಿಫುಲ್ ಹೀರೋಯಿನ್ ಅದ್ವಿತಿ, ಅವ್ರ ಹೆಂಗೆ ಬೈ ಒನ್ ಗೆಟ್ ಒನ್. ಸೊ ಒಂದ್ಸಲಿ ನಂಗೆ ಮಚ್ಚೆ ನೋಡ್ಕೊಂಡು ಕೇಳ್ದ ಅದ್ವಿತಿನ ಅಶ್ವಿತಿನ ನೋಡೋದು. ಐ ವಿಲ್ ಟೆಲ್ ಯು ದಿ ಸೀಕ್ರೆಟ್. ಓಕೆ, ಇವಾಗ ಏನೇನು ಹೇಳ್ಬಾರ್ದು ಕಣೆ ವೇದಿಕೆ ಕುತ್ಕೊಂಡು ಅದ್ವಿತಿನ ಅಶ್ವಿತಿನ ಪ್ಲೀಸ್ ನೋಡ್ಬಿಟ್ಟು ಚೆಕ್ ಮಾಡ್ಬಿಟ್ಟು ಹೇಳು ಅಂತ ಕರ್ಕೊಂಬರ್ತೀನಲ್ಲ ನಾನು. ಮೊದ್ಲೇ ಅಲ್ಲೇ ನನ್ನ ಬೋರ್ಡ್ ಎಲ್ಲ ಮೊಬೈಲ್ ಹಿಡ್ಕೊಂಡು ಕಾಯ್ತಾ ಇರ್ತಾರೆ. ಇಲ್ಲಿ ಸಿನಿಮಾದ ಯಾವ್ದು ಟೋಲ್ ಆಗಲ್ಲ, ಅವ್ರದವರು ಬೇರೆ ಕೈ ಮುಗಿಯವರು ಅಲ್ಲೇ ಇದಾರೆ ಬೇರೆ. ಸರಿ ಬಿಡಿ, ಏನನ್ನ ಮಾಡಿ ಬಟ್ ಒಳ್ಳೇದಾಗ್ಲಿ, ಸಿನಿಮಾ ಒಳ್ಳೇದಾಗ್ಲಿ. ಅನುಷ ತುಂಬಾ ಚೆನ್ನಾಗಿ ಕಾಣ್ತಾ ಇರ, ಅಷ್ಟೇ ಹೇಳಿದ್ದೀನಿ ನೋಡು. ಈ ವೇದಿಕೆ ಈ ಸ್ವಾತಂತ್ರ್ಯನೇ ಇಲ್ಲ ನನ್ನ ಮಗನ ಮದುವೆ ಆದ್ಮೇಲಿಂದ. ಚೆನ್ನಾಗಿದೆ ಕಣೆ, ಓಕೆನಾ? ಥ್ಯಾಂಕ್ ಯು. ಸಿನಿಮಾ ಒಳ್ಳೇದಾಗ್ಲಿ, ಜೈ ಹೇಳ್ಬಿಡು. ಆಲ್ ದಿ ವೆರಿ ಬೆಸ್ಟ್. ನಿಮ್ಮ ಎಂಟೈರ್ ಫಿಲಮ್ಗೆ ತುಂಬಾ ಒಳ್ಳೇದಾಗ್ಲಿ ಅಂಡ್ ಸೂಪರ್ ಹಿಟ್ ಆಗ್ಲಿ. ಎಲ್ಲ ಹೋಗ್ತೀರಾ ಇವಾಗ? ಎಲ್ರಿಗೂ ಟಾಸ್ಕ್ ಕೊಟ್ಟು ನಂಗೆ ಏನು ಕಷ್ಟ ಆಗ್ಲಿಲ್ಲ. ನಿಮ್ ಟಾಸ್ಕ್ ಕೊಡೋದೇ ಒಂದು ಸಿಕ್ಕಾಪಟ್ಟೆ ಕಷ್ಟ ಆಗಿರೋದು, ಯಾಕಂದ್ರೆ ಅಷ್ಟು ಕ್ರಿಯೇಟಿವ್. ಆಂಕರ್, ದ ವೆರಿ ವೆಲ್ ನೋನ್ ಆಂಕರ್ ನಿರಂಜನ್, ನೀವು ಆಂಕರಿಂಗ್ ಮಾಡ್ತಾ ಎಷ್ಟು ಪ್ರಪೋಸ್ ಮಾಡ್ಬೇಕೀಗ? ಯಾಕಮ್ಮ ಈಗ ಯಶು ಈ ತರ ಇಲ್ಲ, ಆಕ್ಚುಲಿ ನಾನು ಇಲ್ಲ ಅದು ಟಾಸ್ಕ್ ಬಿಟ್ಟಾಕಿ. ಬಟ್ ಹೆಂಗೆ ಬಿಗ್ ಬಾಸ್ ಅಂದ್ರೆ ಎಷ್ಟು, ಇವಾಗ ನಾನು ಬೇರೆ ಚಾನಲ್ ಇದ್ದೀನಿ, ಹಂಗ ಬಿಗ್ ಬಾಸ್ ಮರೆಯಕ್ಕಾಗಲ್ಲ ನಾನು. ಸೊ ಇದು ಇವತ್ತೆಲ್ಲ ನಂಟೆ ಬಿಗ್ ಬಾಸ್. ಸೊ ಬಿಗ್ ಬಾಸ್ ಇಂದ ಅವ್ರು ಕಪ್ ತಗೊಂಡ್ಬಂದ್ರು, ನಾವು ಬಿಗ್ ಬಾಸ್ ಆದ್ಮೇಲೆ ಎಣ್ಣೆನೇ ತಗೊಂಡ್ಬಂದ್ಬಿಟ್ವಿ. ಅಂದ್ರೆ ಬಿಗ್ ಬಾಸ್ ಇಂದ ಆಚೆ ಬಂದ್ಮೇಲೆ ಚಾನಲ್ ಅವ್ರು ನನ್ನ ಮದುವೆನೇ ಮಾಡಾಕ್ಬಿಟ್ರು. ಸೊ ಹಾಗಾಗಿ ಬಿಗ್ ಬಾಸ್ ಇಂದ ನೋಡಿ ಅವರು ಟ್ರೋಫಿ ಪಡ್ಕೊಂಡು 50 ಲಕ್ಷ ಪಡ್ಕೊಟ್ರು, ನಾನು ಪ್ರೈಸ್ ಲೆಸ್ ಹಂಗಲ್ಲ ಕಣಮ್ಮ, ಬೆಲೆ ಕಟ್ಟಕ್ ಆಗಲ್ಲ ಅಂತ. ಬೆಲೆ ಕಟ್ಟಲಾಗದ ಆಸ್ತಿಯನ್ನು ನಾನು ಪಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಎಲ್ಲ ಒಂಥರ ಬಿಗ್ ಬಾಸ್ ಕೊಂಡು ಇರ್ತೀನಿ ಇವೆಂಟ್ಗೆ ಅಂತ ಕಾಣುತ್ತೆ. ಅದು ಒಂದು. ಇನ್ನೊಂದು ರೂಪಾಯಿ ಜಾಣ ಬಿಗ್ ಬಾಸ್ ಅವರೆಲ್ಲ ಕರೆದು ಬಂದ್ಬಿಡ್ತಾರೆ, ಹೆಂಗೊಂದು ಏನ್ ಜಾಸ್ತಿ ಇದೆಲ್ಲ ಅಂದ್ಬಿಟ್ಟು ಹೆಂಗೋ ಮಾಡ್ಬಿಟ್ಟು ಕಾಸ್ಬಿಟ್ಟು ನೋಡಿ. ಬಟ್ ಇಲ್ಲ, ಬಟ್ ಗುರು ಸರ್ ಅಂತೂ ಸಚ್ ಎ ಸ್ವೀಟ್ ಹಾರ್ಟ್. ಅದು ಎಲ್ಲ ಕಾರ್ಯಕ್ರಮಕ್ಕೂ ಬರ್ತಾರೆ. ಒಂದು ಒಳ್ಳೆ ಅವ್ರು ಆಕ್ಚುಲಿ ಯಾರು ಅವ್ರಂತೂ ಎಲ್ಲರಿಗಿಂತ 20 ವರ್ಷ ದಾಟ ಇಲ್ಲ ಅವರು. ಯಾರು ಬಾಳ್ ಅಂತೀನಿ ಬರ್ತಾರೆ, ನಮ್ಗೆ ವಯಸ್ಸೈತೆ ಇವ್ರು ವಯಸ್ಸೈತೆ ಅಂತ ನೋಡೋದು. ಸೊ ಇದೆಲ್ಲ ನೋಡಿ ನಮಗೆ ಇನ್ನೊಂದಷ್ಟು ಗೆಲುವು ಬಂದಿದೆ, ಛಲ ಬಂದಿದೆ. ನೀವ್ ಏನಾದ್ರು ಟಾಸ್ಕ್ ಕೊಡಿ, ನೀನೇ ಏನ್ ಕೂಡಿಸ್ದಂಗೆ ನನ್ನ ಏನ್ ಕೂರ್ಸಕ್ ಹೋಗ್ಬಿಡಿ, ನಾನ್ ತಾಯಣೆ ಆಗಲ್ಲ ನನ್ ಕೈಲಿ ಹೇಳ್ಬಿಡ್ತೀನಿ ಇವಾಗ. ನಾನ್ ಕೂರ್ಸಿಲ್ಲ, ಅವರೇ ಕೂರ್ಸ್ಕೊಂಡಿದ್ನಿ. ಅದಂಗೆ ನಾವು ಮದ್ವೆ ನನ್ ಚಪಡಿಕಲ್ ನಾವೇ ಇಲ್ಲಿ. ಥ್ಯಾಂಕ್ ಯು. ಅಂತ ಆಂಕರಿಂಗ್ ಸ್ಟೈಲ್ ಅಲ್ಲಿ ನಾವ್ ನೋಡಿಲ್ವಲ್ಲ, ನಾವ್ಯಾರಾದ್ರೂ ನೋಡಿದೀವ? ಇಲ್ಲ 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 ಇಲ್ಲ. ಕಮಾನ್ ಯಶು, ಫಸ್ಟ್ ಟೈಮ್. ಇಲ್ಲ ಇಲ್ಲ, ನೀವೇ ಮಾಡ್ಬೇಕು. ನಾನು ಈ ಆಂಕರಿಂಗ್ ಸ್ಟೈಲ್ ಅಲ್ಲೇ ಮಾಡ್ಬೇಕಂತ. ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಕರೆಸಿದೀವಿ. ಮುಖ್ಯ ಅತಿಥಿ ಸೆಂಟೆನ್ಸ್ ಕಂಪ್ಲೀಟ್ ಮಾಡಕ್ ಬಿಡ. ಹಾ, ಮುಖ್ಯ ಅತಿಥಿಯಾಗಿ ಇವತ್ತಿನ ನಮ್ಮ ಏನ್ ಹೇಳೋದು ನಿಮ್ಗೆ, ಅಂದದಲ್ಲಿ ಅಂದಗಾರ್ತಿ, ಚಂದದಲ್ಲಿ ಚಂದಗಾರ್ತಿ, ಮಾಟದಲ್ಲಿ ಮಾಟಗಾರ್ತಿ, ಮಾತಿನ ಮರಳಿ, ಬ್ಯೂಟಿ ಬೆಳ್ಳಿ, ಯಶಸ್ವಿನಿ ದೇಶಪಾಂಡೆ ಅವರಿಗೆ ಸ್ವಾಗತ. ಕೊಟ್ಟರೆ ಸುಮ್ಮನೆ ಯಶಸ್ವಿನಿ ಇದಮ್ಮನಿ ಹೊರಗಡೆ ಹೋಗಿ ಸುಮ್ಮನೆ ಮನೆಯಲ್ಲಿ ಮಾತಾಡಕ್ ಬರಲ್ಲ, ಇಲ್ಲೋ ಸುಮ್ಮನೆ ಸ್ವಾಗತ ಸುಸ್ವಾಗತ. ಹೊರಡಿ ಚಪ್ಪಾಳೆ ಹುಟ್ಟಿಸತ್ತೆ ಹೇಳ್ಬೇಕು. ಎಲ್ಲಿ ಸಿಗ್ತಾರೆ ಅಂತವ್ರು ಹೊಡಿರಿ ಚಪ್ಪಾಳೆ ಹೊರಡಿ. ಆಯ್ತಮ್ಮ, ಅದೇ ಹೀರೋಯಿನ್ ಬಗ್ಗೆ ಕೇಳಿ ಹೇಳ್ತಾರೆ. ಹೇಳಿ ಹೇಳಿ ಹೇಳಿ. ಇವರಿಂದ ಹೇಳ್ತಾ ಇದೀನಿ, ಬಹಳ ಒಳ್ಳೆ ಹೀರೋಯಿನ್, ಒಳ್ಳೆ ಭವಿಷ್ಯ ಇದೆ. ಥ್ಯಾಂಕ್ ಯು. ಅಷ್ಟೇ ಇಲ್ಲಿ ನಮ್ಗೆ ನೋಡಿ. ಬಟ್ ನಿಜವಾಗ್ಲು ದಯವಿಟ್ಟು ಎಲ್ಲರೂ ಹಿಂಗೆ ಇರಿ, ನಮ್ಗೆ ಬಿದ್ದುಬಿಡ್ಬೋದು. ಅವಾಗ ಏನೋ ಡೌ ಮಾಡ್ಕೊಂಡು ವಾಶ್ ಅಂತೆಲ್ಲ ಇದ್ರೆ 2 ದಿನದ ಬಾಳು ಫುಲ್ಲು ಅಂತ ಆಗ್ಬಿಟ್ಟು ಅದೇ ಹೆಂಗಿದ್ರೆ ಹಂಗೆ ನ್ಯಾಚುರಲ್ ಮುಂದಾಗಿರಿ, ಜೀವ ಖುಷಿಯಾಗಿರ್ತೀವಿ. ಯಾಕಂದ್ರೆ ಇದು MTV ZTV ಯುಗ, ಖುಷಿಯಾಗಿರ್ಬೇಕು ಅಷ್ಟೇ, ಖುಷಿಯಾಗಿ ನೆಂದಾಗಿರ್ಬೇಕು. ಅದಕ್ಕೆ ನಿಂತ್ಕೊಳ್ಳಿ. ನಾವು ಗುರುಕಿರಣ್ ಸರ್, ಮ್ಯಾಮ್ ನೀವಿಬ್ರು ವೇದಿಕೆಗೆ ಬರ್ಬೇಕು. ವಿನಯ್ ಅವರು, ಅಕ್ಷತಾ ಅವರು, ರೂಪೇಶ್ ಸರ್, ನೀವು ದಂಪತಿಗಳು. ರಜತ್ ಮಾತಾಡ್ಬಿಡ್ಲ, ಕರೆದ್ಬಿಟ್ಟ. ಇಲ್ಲ ಬಂದ್ಬಿಟ್ರು. ಹಾ, ಕೂಡ್ಸೋದ್ ಕಷ್ಟ ಅವ್ರು. ಹೌದು.